ನಾನು ಅನಿಲ್ ಕುಂಬ್ಳೆ ಅವರು ತುಂಬ ಜೂನಿಯರ್ ಕ್ರಿಕೆಟ್ ಆಡ್ತಾ ಇದ್ವಿ. ಅಂಡರ್ 15 ಆ ಸಮಯದಲ್ಲಿ ಸ್ಕೂಲಲ್ಲಿ ಆಡ್ತಾ ಇದ್ವಿ. ಆದರೆ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಯುವಕರು, ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನು ಅನಿಲ್ ಕುಂಬ್ಳೆ ಅವರಿಂದ ಕಲ್ತ್ಕೋಬೇಕು. ಯಾಕೆಂತಂದರೆ ಅವ್ರ ತಂದೆಯವರು ಒಂದು ವೆಸ್ಪಾ ಸ್ಕೂಟರ್ ಅವ್ರನ್ನ ಡ್ರಾಪ್ ಮಾಡೋರು ನಾನು ನೋಡಿದ್ದೀನಿ ಪ್ರಾಕ್ಟೀಸಲ್ಲಿ. ಮತ್ತು ಅವ್ರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬೇರೆ ಏನೂ ಇಲ್ಲ. ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್. ಆ್ಯಂಡ್ ಶಾಲಾ ದಿನಗಳಲ್ಲೇ ಅವ್ರ ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ RVCನಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಭಾರತಕ್ಕೆ ಆಡಿದ್ರು. ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದ್ರು. ಅದಾದ ನಂತರ ನಮಗೆಲ್ಲ ಗೊತ್ತಿದೆ, ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ವೆಸ್ಟ್ ಇಂಡೀಸಲ್ಲಿ ನಾನು ನಮ್ಮ ತಂದೆ TV ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ. ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು. ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಭಾರತವನ್ನು ಗೆಲ್ಲಿಸಿದ್ರು. ಇದೇ ಅನಿಲ್ ಕುಂಬ್ಳೆ. ನನ್ನ ಒಂದು ಸ್ನೇಹಿತ ಅನ್ನೋದಕ್ಕೆ ನನಗೆ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗುತ್ತೆ. ಅದಾದ ನಂತರ ಅಫ್ಕೋರ್ಸ್ ನಾನು ನಮ್ಮ ತಂದೆನೇ ಮತ್ತೆ ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ 10 ವಿಕೆಟ್ ಕ್ಯಾಲ್ಕಟಾಲ್ಲಿ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಹಳೆ ಸ್ಕೂಲು ಕಾಲೇಜ್ ದಿನಗಳು ನೆನಪಾಯಿತು. ಈಡನ್ ಗಾರ್ಡನ್ಸ್ಗೆ ಹೋಗಿದ್ವಿ ಮತ್ತು ಚೆನ್ನೈಯಲ್ಲಿ ಆಡಿದ್ವಿ, ಹೈದರಾಬಾದಲ್ಲಿ ಆಡಿದ್ವಿ. ಆದರೆ ಇವ್ರು ಆಡ್ತಿದ್ದು ಬೇರೆ ಕ್ರಿಕೆಟ್, ನಾವು ಆಡ್ತಾ ಇದ್ದು ಬೇರೆ ಕ್ರಿಕೆಟ್. ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು. ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಅಫ್ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನಾನಿಲ್ಲಿ ಮಾತಾಡಲೇಬೇಕು. ನಾನು ಮತ್ತು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ, ಇನ್ಫ್ಯಾಕ್ಟ್ ಅವ್ರು ಬಾಲ್ಯ ನಟನಾಗಿ ಆಗಲೇ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಅದಾದ ನಂತರ ಅವರು ಸಿನಿಮಾ ಮಾಡಿರಲಿಲ್ಲ, ಹೀರೋ ಆಗಿ ಅಪ್ಪು ಬಂದಿರಲಿಲ್ಲ ಅವಾಗಲೇ ನನಗೆ ಅವ್ರ ಪರಿಚಯ. ಒಂದು ಏರೋಬಿಕ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ, ಮತ್ತು ಅವ್ರ ಜೊತೆಗೆ 2 ಕ್ಲಾಸ್ ಮಾಡ್ತಾ ಇದ್ವಿ. ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟ್ಯಾಮಿನಾ ಆಯ್ತಲ್ಲ, ಎಂಡ್ಯೂರೆನ್ಸ್, ಅದಂತೂ ಅದ್ಭುತ. ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು, ವಿ ಶಾಂತರಾಮ್ ಪ್ರಶಸ್ತಿ ಬಂತು. ನನಗೆ ತುಂಟಾಟದಲ್ಲಿ ವಿ ಶಾಂತರಾಮ್ ಪ್ರಶಸ್ತಿ ಬಂತು. ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶನಾಯಿ ಗೊತ್ತಿದೆ. ಅವರೇ ನನಗೆ ಆ ನ್ಯೂಸನ್ನ ಫಸ್ಟ್ ಹೇಳಿದ್ದು, ನಿಮಗೆ ಮತ್ತು ಪುನೀತ್ ಅವರಿಗೆ ವಿ ಶಾಂತರಾಮ್ ಪ್ರಶಸ್ತಿ ಬಂದಿದೆ ಸರ್, ಬಾಂಬೆಗೆ ಹೋಗ್ತಾ ಇರೋ ಅಂತ. ಅಲ್ಲಿ ಸಂಜಯ್ ಲೀಲಾ ಬನ್ಸಾಲಿ, ಐಶ್ವರ್ಯ, ದೊಡ್ಡ ಸ್ಟಾರ್ಸ್ ಆಗಲೇ ಆಗಿದ್ರು. ಅವ್ರ ಮುಂದೆ ಪ್ರಶಸ್ತಿ ತೊಗೊಂಡಿದ್ದು. ಮತ್ತು ನಮ್ಮಿಬ್ರಿಗೆ ಯಾರೂ ಗೊತ್ತಿಲ್ಲ ಬಾಂಬೆಲ್ಲ. ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ, ಊಟ ಮಾಡಿದ್ವಿ, ಮತ್ತು ಹಲವಾರು ಹಳೆ ನೆನಪುಗಳು, ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ. ಏನೋ ಕಾಕತಾಳಿ ಅಂತ ಗೊತ್ತಿಲ್ಲ, ನಾನು ಅವರು ಒಂದೇ ವರ್ಷ ಡೆಬ್ಯೂ ಮಾಡಿದ್ದು. ಮತ್ತು ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು. ಅಫ್ಕೋರ್ಸ್ ಇಲ್ಲಿ ಮಧು ದೈತೋಟ ಇದ್ದಾರೆ, ಅವರೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು. ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ರು. ಆ ಪ್ರಶಸ್ತಿ ಅವ್ರಿಗೆ ಅರಸಿಗೆ ಬಂತು, ನನಗೆ ಐಶ್ವರ್ಯ ಬಂತು. ಅವಾಗಲೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆ ಎಲ್ಲ ಕಳೆದ್ವಿ. ಆ ಸಮಯಗಳನ್ನ ಇವತ್ತು ಮೆಲುಕು ಹಾಕೋಕ್ಕೆ ಇಷ್ಟಪಡ್ತೀನಿ. ಮತ್ತು ವಾಪಸ್ ಬಂದ್ವಿ. ಅದಾದ ನಂತರ ಅಫ್ಕೋರ್ಸ್ ಐಶ್ವರ್ಯ, ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು. ಅವರು ಅವಾಗ ಆಗಲೇ ದೊಡ್ಡ ಹೀರೋ ಆಗಿದ್ರು, ಸ್ಟಾರ್ ಆಗಿದ್ರು. ಐಶ್ವರ್ಯ ದೀಪಿಕಾ ಪಡುಕೋಣೆ ಅವರ ಫಸ್ಟ್ ಫಿಲಮು. ಮತ್ತು ಆ ಒಂದು ಘಟನೆಗಳು, ಅನೆಕ್ಡೋಟ್ಸು ಎಲ್ಲ ತುಂಬ ಇದೆ, ಒಂದು ಪುಸ್ತಕನೇ ಬರೀಬೋದು. ಹಿ ವಾಸ್ ಅ ಸ್ಟಾರ್ ಅವಾಗ. ಐಶ್ವರ್ಯ ಆಯಿತು. ಅದಾದ ನಂತರ ಅದಕ್ಕೂ ಮುಂಚೆ ಮೊನಾಲಿಸಾ ಪ್ರಶಸ್ತಿ ಬಂತು, ಸ್ಟೇಟ್ ಪ್ರಶಸ್ತಿ ನನಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟರ್ ಆಗಿ. ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟರ್ ಆಗಿ ಬಂತು. ಸೊ ಕಾಕತಾಳಿ, ನನಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು ಅಥವಾ ಅವ್ರಿಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತು, ನನಗೂ ಅವಾಗ ಪ್ರಶಸ್ತಿ ಬರ್ತಾಯಿತ್ತು. ಮತ್ತು ಸಿನಿಮಾನು ಮಾಡಬೇಕಾಗಿತ್ತು. ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಒಂದು ಕಥೆನೂ ಓಕೆ ಆಗಿತ್ತು, ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ. ಮತ್ತು ನಾನು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ. ಒಂದು 15 ದಿನ ಟೈಮ್ ಕೊಡಿ, ಶುರು ಮಾಡ್ತೀನಿ ಅಂದರೆ ಅವ್ರ ಟೈಮ್ ಇರಲಿಲ್ಲ ಅವ್ರಿಗೆ. ಸೊ ಆದರೆ ಇವತ್ತು ನನ್ನ ಮಗ ಪ್ರತಿದಿನಾನು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ. ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ, ಅವರ ಫೈಟ್ ನೆನಪಾಗುತ್ತೆ, ಮತ್ತು ಆ ದಿನಗಳನ್ನ ನಾವು ಕಳೆದ ದಿನಗಳು ನೆನಪಾಗುತ್ತೆ. ಮತ್ತು ನನ್ನ ಮಗ ಸಮರ್ಜಿತ್ತು ದೊಡ್ಡ ಪುನೀತ್ ಅಭಿಮಾನಿ. ಅವ್ರ ಸಾಂಗ್ಸ್ಗಳಿಗೆ ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತಾನೆ. ಇವತ್ತು ನೋಡಿ, ಅವರ ಧರ್ಮಪತ್ನಿ ಆದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಪ್ರೀ ಟೀಸರ್ ಮಾಡ್ತಾ ಇರೋದು ಅವನ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ಬೋದು. ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ, ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ. ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ. ಈಗಾಗಲೇ ಹಲವಾರು ಯುವಕರಿಗೆ ಪಿಕ್ಚರ್ ಮಾಡಿದ್ದೀರಾ. ಈ ಲಾಸ್ಟ್ ವೀಕೆ ಒಂದು ಪಿಕ್ಚರ್ ರಿಲೀಸ್ ಆಯಿತು. ಇನ್ನು ಮುಂದೇನು ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇವತ್ತೆಲ್ಲ ಮಾಸ್ತಿಯವರು ಬಂದಿದ್ದಾರೆ, ಹಲವಾರು ಸ್ನೇಹಿತರು ಬಂದಿದ್ದಾರೆ, ಗೆಳೆಯರು ಬಂದಿದ್ದಾರೆ, ಫ್ಯೂಚರ್ ಸ್ಟಾರ್ಸ್
ಜರುಷ್ ಅವರಿದ್ದಾರೆ ಇಲ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.